ಆಗಿ ಬಂದೆ. ಕೆಲಸ ಬಿಟ್ಟು ಮತ್ತೆ ಇಲ್ಲಪ್ಪ, ಬಿಡ್ಲಿಕ್ಕೆ ಉಂಟೆ. ಒಂದು ವರ್ಷ ಇದ್ದೇನೆ ನಾನು. ನೀನಿದ್ದೇನೆ ಅಂತ ಹೇಳ್ಬೋದು, ನಾ ಇಟ್ಕೊಳ್ಬೇಕಲ್ಲ. ಭರವಸೆ ಎಷ್ಟೊತ್ತು ಉಂಟು ನಿಮ್ಗೆ ಒತ್ತಾಯ, ಎಲ್ಲೂ ಬಿಟ್ಟು ಹೋಗ್ಬಾರ್ದು, ನೀ ಇಲ್ಲೇ ಇರ್ಬೇಕು ಅಂತ. ನೀ ಎಷ್ಟು ವರ್ಷ ಸಂಬಳ ಕೇಳುವುದಿಲ್ವಾ, ಅಷ್ಟು ವರ್ಷ ನಿನಗೆ ಅದೇ ಕೆಲಸ. ನನಗೆ ಗಟ್ಟಿ ಧೈರ್ಯ, ಪಟ್ಟಿಯಲ್ಲಿ ಬರಬಾರ್ದಿರ್ತೀರಿ ನೀವು. ಸಂಬಳಕ್ಕಿಂತ ಕೇಳು ಕಳಕುಲ ಶೀಲನಿ ಒಲಿದು ಚೀಲ ಗಟ್ಟದ ಕುಚ್ಚರೆ ಹೆಪ್ಪಂಡಿದ್ದೇನೆ ಹಿಡಂಬ ತಲೆಯ ಕಕ್ಕಸಿ ಕೂಲ ಚಿಲಕನೆ ಅದೇ ತಿನ್ಬೇಕು ನೀನು. ಕಕ್ಕಸಿ ಕೂಲ ರಕ್ಕಸ ಕುಲ ತಿಲಕನೆ ನಿನಗೆ ಬೇಕಾದ ಒಂದು ಶಬ್ದ ಬಿಟ್ಟೆ ಅಲ್ವಾ? ಶರಣ ಯಾಕೆ ಬಿಟ್ಟೆ? ಶರಣ ನಾಳೆ ಹೇಳಿದ್ರೆ ಆಯ್ತು. ನಾಳೆ ಇರ್ಲಿಕ್ಕಲ್ಲ, ಇವತ್ತೇ ಶರಣ ಆಗುದು. ಏನು ಮಾಡಿ ಬಂದೆ? ಕಾರಣ ಉಂಟು ಹೊಡೆಯ. ಏನಾಯ್ತು? ಇಷ್ಟು ವರ್ಷ ನಾವು ಉಪವನನ್ನು ಕಾದ್ಕೊಂಡಿದ್ದೆ, ಹೌದಾ? ಉಪವನದಲ್ಲಿ ಹೌದು. ವನಪಾಲಕ ನೀನು. ಹೌದು. ಏನಾದ್ರೂ ನಾನು ತೊಂದರೆ ಮಾಡಿದ್ದುಂಟ? ತೊಂದರೆ ಮಾಡಿದ್ದು ನಮ್ಮ ಲಕ್ಷ್ಯಕ್ಕೆ ಬರಲಿಲ್ಲ. ಅಂದ್ರೆ ಮಾಡಿದ್ದೇನೆ ಅಂತ ಅಲ್ರಿ? ಯಾರಿಗೂ ಗೊತ್ತುಂಟು. ನಿಮ್ಗೆ ಗೊತ್ತಾಯ್ತ ಹಾಗೆ? ಈ ಕೆಲವೊಮ್ಮೆ ದೊಡ್ಡವರಲ್ಲಿ ಅಥವಾ ಮೇಲಿನ ಸ್ಥಾನಕ್ಕೆ ನಿಮ್ಮ ಸಣ್ಣ ತೊಂದರೆ ಎಲ್ಲ ಹೋಗ್ಬಿಟ್ಟುದಿಲ್ಲ. ಅಲ್ಲಲ್ಲಿಂದ ಮುಚ್ಚಾಕಿದ್ರೆ ಹಾಗೆ ಮಾಡ್ಕೊಂಡಿದ್ದವರ ಏನು ಅಲ್ಲ ಹೊಡೆಯ. ಎಷ್ಟು ಜಾಗ್ರತೆ ನಾನು ಮಾಡಿದ್ದೇನೆ ಗೊತ್ತುಂಟ? ಯಾರೋ ಬರಬಾರ್ದು ನಮ್ಮ ಉಪವನಕ್ಕೆ ಎಂಬ ಕಾರಣಕ್ಕಾಗಿ ನಾನೊಂದು ಪದಕ ಹಾಕ್ಸ್ತೆ. ಇಡೀ ಉಪವನಕ್ಕೆ ಅಲ್ಲ ಅಲ್ಲಲ್ಲಲ್ಲ ನನ್ನ ಪದಕ. ಎಂತದದು? ಇದು ಮರವನ್ನು ಕಡಿಯಬಾರದು. ಪಾಲಕ ನೀನು ಬೇರೆ ಹಾಕಿಸಿದೆ. ಮರವನ್ನು ಕಡಿಯಬಾರದು. ಮರವನ್ನು ಕಡಿದವರು ಭಿಕ್ಷುಕರು ಅಂತ ಹಾಕಿದೆ. ಏನಾಯ್ತು ಪರಿಣಾಮ? ಈ ವಿಷಯ ಭಿಕ್ಷುಕರಿಗೆ ಗೊತ್ತಾಯ್ತು. ಭಿಕ್ಷುಕರೇ ಬಂದು ಮರ ಕಡಿಯೋದಕ್ಕೆ ನೀನು ಹಾಕಿದ್ದೆ ಹಾಗಲ್ವ? ಆಮೇಲೆ ಫಲಕ ತೀರ್ಸಾಕದೆ. ಹಿಂದ್ಗಡೆಗೂ ಬರ್ಕೊಂಡಿತ್ತು. ಮರ ಅಂತ ಹೇಳಿದ್ರೆ ದೇವರು, ಮರವನ್ನು ಅಪ್ಪಿತು. ದೇವರನ್ನ ತಪ್ಪಿಕೊಂಡಂತೆ ಏನು ಯೋಚನೆಯ ಪರಿಸರವನ್ನು ಬೆಳೆಸುವುದಕ್ಕೆ. ಮರವನ್ನು ಅಪ್ಪಿಕೋ. ಈ ವಿಷಯ ಪ್ರೇಮಿಗಳಿಗೆ ಗೊತ್ತಾಯ್ತು. ಮರದ ಬುಡಕ್ಕೆ ಬರುವುದು ಎಲ್ಲ ಅಲ್ಲಲ್ಲೇ ತಪ್ಪಿಕೊಳ್ಳುವುದು. ನೀನು ನೋಡ್ತಾ ಇರುವುದು ನಿನಗೆ ಯಾವುದು ಅಡ್ಡಿಲ್ಲ ಅಂತ ಹೇಳ್ತು, ಯಾವುದು ಬೇಡ ಅಂತ ಹೇಳ್ತು. ತಪ್ಪಿಕೊಳ್ಳುವುದು ನಾವು ನೋಡುವುದು ಅರ್ಥ ಉಂಟೆ ಇದರಲ್ಲಿ? ಅಂದ್ರೆ ನಿನಗೆ ಅವಕಾಶ ಸಿಗಬೇಕಿತ್ತು ಅಂತ. ಅಮ್ಮಯ್ಯ ಬೇಡ 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 ಬೇಡ. ಫಲಕನ್ನ ಹತ್ತು ಬಿಸಾಡಿದೆ. ಬಿಸಾಡ್ಲಿಕ್ಕೆ ಎಂತದ್ದು? ನಾನು ಬಿಸಾಡಬೇಕು. ಅದು ಏನು ಬಟ್ಟೆದ ಹೊರಗೆ ಬಿಸಾಡ್ಲಿಕ್ಕೆ? ಮರದಿದ್ರೆ ಹಾಕಿದ್ದಲ್ಲ, ಅದು ಮುಂದಾಯ್ತು. ಸರಿ ಬಿಡು. ಆಮೇಲೆ ಇದು ಆಗ ಹೋಗುವುದಲ್ಲ ಅಂತ ಸುಮ್ಮನೆ ಮುಂದೆ ನಾನೇ ಕಾಯುತ್ತೆ ಪ್ರಾರಂಭ ಮಾಡಿದೆ. ಹಾಗೆ ಇವತ್ತು ಉಪವನದಲ್ಲಿದ್ದ ಸಂದರ್ಭ
ಒಂದು ಘಟನೆ ನಡೆದ. ಚಿನ್ನನೋ ನಾನೊಂದು ಚಿನ್ನನೋ ಕದಕೊಂಡು ಹೆಣ್ಣನು ಕರಕೊಂಡು ಹೆಣ್ಣನು ಕಾಲಕೊಂಡು ಒಂದು ಹೆಣ್ಣನ್ನು ಕರಕೊಂಡು ಬಣ್ಣದ ಬೇಕು ತಿನ್ನಗರುವುದಲ್ಲಿ ಬಣ್ಣದ ರಥ ಎಂದು ತಿನ್ನಗರುವುದಲ್ಲಿ ಏನಾಯ್ತು? ಜಾಗ್ರತೆ ಮಾಡಿದೆ. ಹಾ. ಏನಿದ್ರು ನಾನೇ ಉಪವನ್ನು ಕಾದ್ಕೊಂಡಿರ್ಬೇಕೆಂಬ ಕಾರಣ. ನೀವು ಅದಕ್ಕೆ ಇದ್ದವ ಜಾಗ್ರತೆ ಮಾಡುದಲ್ಲ. ಹಾಗಲ್ಲ, ಮತ್ತೆ ಯಾರ್ಯಾರು ಬೇಡ, ಅಷ್ಟು ದೊಡ್ಡ ಉಪವನಾದ್ರೂ ನಾನೊಬ್ಬನೇ ಕಾಯ್ಬೇಕು. ನೀವು ಕಾಯ್ಲೇಬೇಕು ನೀವು. ಹಾ ಹಾ ಹಾ. ಅದನ್ನು ಬಿಟ್ಟು ಹೋಗ್ಬೇಕು. ಇಲ್ಲ, ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಹಾ. ಕಾಯ್ತಾ ಇದ್ದೆ. ಹಾ. ಅದು ಯಾವ ರೀತಿ ಕಾಯ್ತಾ ಇದ್ದೆ? ಎಣ್ಣೆ ಹಾಕೊಂಡು ಕಾಯ್ತಾ ಇದ್ದೆ ನಾನು. ನಮ್ಮ ಜಾತಿಗೆ ಅದೇನು ವಸ್ತಲ್ಲ ಬಿಡ. ಹಾ. ಎಷ್ಟು ಅಷ್ಟೇ. ಇಲ್ಲಲ್ಲ ಹಾ. ಇಲ್ಲಲ್ಲ ಹಾ. ಇಲ್ಲಿ ಹುಣ್ಣಿಗೆ ಕಣ್ಣಿಗೆನೆ. ಅಷ್ಟು ಜಾಗ್ರತೆಯಿಂದ ಹೌದೌದು. ಒಬ್ಬನೇ ಹಾಕಿದ್ಯೋ ನಿನ್ನ ತಮ್ಮನು ಸೇರ್ಸ್ಕೊಂಡು ಹಾಕಿದ್ಯೋ? ಇಲ್ಲ, ಒಬ್ಬನೇ ಹಾಕದೆ. ಒಬ್ಬನೇ ಹಾಕದೆ. ಸರಿ. ಹಾ 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 ಹಾ. ಹಾಗೆ ನೋಡ್ತೇನೆ. ಉಪವನದಲ್ಲಿ ಬಂದ್ರು ಒಡೆಯ ಬಂದ್ರು. ಮುಂದ್ರ ಹೌದು, ಯಾರು? ಇಬ್ಬರು ಬಂದ್ರು. ಇಬ್ಬರ? ಹೌದು. ಹಾ. ಒಬ್ಬ ಹುಡುಗ ಸಣ್ಣವ, ಹಾ. ಇನ್ನೊಬ್ಳು ಪ್ರಾಯ ಸಮರ್ಥಳು ಹೆಣ್ಣು. ನೀವು ಅಂದಾಜ್ ಮಾಡಿ. ಹುಡುಗ ಸಣ್ಣವ, ಅವಳು ಪ್ರಾಯ ಸಮರ್ಥಳು ಹೆಣ್ಣು. ನೀವು ಅಂದಾಜ್ ಮಾಡಿ. ಮಾತಿ ಬೇಗ. ನೀ ಮಾಡಿ ಆಯ್ತಾ? ಅಲ್ಲ, ನಮ್ಗೆ ಗೊತ್ತಾಗೋದು. ನೀ ಮಾಡಿ ಆಯ್ತಾ? ನಾನು ನೋಡಿ ಆಯ್ತು. ನಾ ಕೇಳಿ ಆಯ್ತು ಅಷ್ಟೇ. ಮತ್ತೆ ಅಂದಾಜ್ ಅಂದ್ರೆ ಏನ್ ಶಬ್ದ ಅರ್ಥ ಆಗ್ತದೆ ಅಂದಾಜ್ ನೋಡು. ಹಾಗಲ್ಲ, ಹೇಗಿರ್ಬಹುದು? ನಿಮಗೆ ಮೊದಲೇ ಫಲಕ ಹಾಕಿ ಅಭ್ಯಾಸ ಆಗಿದೆ, ಮರವನ್ನು ಒಪ್ಪಿಕೊಳ್ಳಿ ಅಂತ. ಆವಾಗ ಮಾಡಿದ ಅದೇ ಅಲ್ವಾ ನೀವು? ಹಾಗಲ್ಲ ಮಾಡಿ, ನಮ್ಗೆ ಅದೇ. ಸಣ್ಣ ಸಣ್ಣದೆಲ್ಲ ಅರ್ಥ ಆಗುದಿಲ್ಲ, ಅದಕ್ಕೆ ನಿಮ್ಮ ಹತ್ರ ನೀವು ಯೋಚನೆ ಮಾಡಿ ಅಂತ. ಯೋಚನೆ ಮಾಡಿ ಒಡೆಯ. ಇಬ್ಬರು ಬಂದ್ರು. ಬಂದವರು ತಡ ಮಾಡಲಿಲ್ಲ. ಉಪವನದ ಒಳಗೆ ಪ್ರವೇಶ ಮಾಡೋದಕ್ಕೆ ಪ್ರಾರಂಭ. ನೀ ಏನ್ ಮಾಡ್ತಾ ಇದ್ದೆ? ನಾನು ದೊಡ್ತಾ ಇದ್ದೆ. ನಿನಗೆ ಸಂಬಳ ಕೊಡೋದು ಯಾಕೆ? ನೀವೇ ಕೊಡುದು. ಕೊಡುದು ಯಾಕೆ ಅಂತ? ಕೆಲಸ ಮಾಡುವುದಕ್ಕಾಗಿ. ಕಾಯುವುದಕ್ಕಲ್ವಾ? ಹೌದೌದು. ಅವನು ಒಳಗೆ ಬರುವ ನೋಡ್ತಾ ಇದ್ದೆ ನೀನು. ಅವರು ದೂರದಲ್ಲಿದ್ರ, ನಾನು ದೂರದಲ್ಲಿದ್ದ. ಹಾ. ಹಾಗಾಗಿ ನೋಡ್ತಾ ಇದ್ದೆ, ಎಲ್ಲಿ ಹೋಗ್ತಾರೆ ನೋಡ್ತಾ ಇದ್ದೆ. ಸರಿ, ಆಮೇಲೆ ಹಾಗೆ ಉಪವನದೊಳಗೆ ಪ್ರವೇಶ ಮಾಡಿದ್ರು. ಪ್ರವೇಶ ಮಾಡಿದಂತ ಅವರೊಳಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಏನಂತ? ಇದು ನನಗೆ ಹಸು ಆಗ್ತಾ ಉಂಟು, ಹಾಗೆ ಹೀಗೆ ವಟ ವಟ ಅಂತ ಹೇಳಿದ್ರೆ ಪ್ರಾರಂಭ ಮಾಡಿದ. ಯಾರು ಹೇಳಿದ? ಹೆಣ್ಣು ಗಂಡು? ಹುಡುಗ ಹೇಳ್ದವ. ಹಾ. ಏನ್ ಮಾಡುದಪ್ಪ, ನಡ್ಕೊಂಡು ಮುಂದೆ ಬರ್ತಾ ಇದ್ದೆ. ಮುಂದೆ ಬರ್ತಾ ಇದ್ದಾಗೆ ನೋಡ್ತಾ ಇದ್ದೇನೆ, ಅವರಿಬ್ರ ಒಳಗೆ ಮಾತುಕತೆ ನಡೀತಾ ಉಂಟು. ಗೋವಿಂದ ಅದೇ ನಮ್ಮ ದೇವರವು. ಏನು ಅದೇ ಕಥೆ ಮಾಡ್ತೇನೆ. ಹಾಗಲ್ಲ, ಅಲ್ಲಿ ಹೋಗಿ ನೋಡ್ತೇನೆ. ಆ ಹುಡುಗ ಏನ್ ಮಾಡ್ದ ಗೊತ್ತಾ? ಹುಡುಗ ಕಲ್ಲು ಹೊಡೆದಕ್ಕೆ ಪ್ರಾರಂಭ ಮಾಡ್ದ. ನಿನಗೆ ಕಲ್ಲು ಬಿತ್ತ? ನನಗಲ್ಲ, ಮತ್ತೆ ಹಣ್ಣಿನ ಮರಕ್ಕೆ ಕಲ್ಲು ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ದ. ಹಾಗೆಯೋ ಫಲಭರಿತವಾದ ವೃಕ್ಷಕ್ಕೆ ಕಲ್ಲು ಹೊಡಿಬಹುದು. ಹೌದು. ಆಮೇಲೆ ನೋಡ್ತೇನೆ, ಒಂದು ಕಲ್ಲಿಗೆ 2-3 ಹಣ್ಣು ಬುಡು 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 ಕೆಳಗೆ ಬಿತ್ತು. ಅಷ್ಟು ಹಣ್ಣು ಹಾಕೊಂಡಿತ್ತು ಅಂತಾಯ್ತು. ಹೌದು. ಒಂದೊಂದೇ ತಿನ್ನುವುದಕ್ಕೆ ಪ್ರಾರಂಭ ಮಾಡ್ದ. ಬಿಡು, ಹಣ್ಣಲ್ವೇ? 1-2 ತಿಂದ್ರೆ ನನಗೆ ಬೇಸರ ಆಗಲಿಲ್ಲ. ಮತ್ತೆ ಯಾಕಾಯ್ತು? ಹಾಗೆ ಕಣ್ಣು ಬಿಟ್ಟು ಸರಿಯಾಗಿ ನೋಡ್ತೇನೆ. ಆ ಹುಡುಗ ಏನ್ ಮಾಡ್ದ ಗೊತ್ತಾ? ಬಾಣವನ್ನ ಮರದ ಬುಡಕ್ಕೆ ಪ್ರಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಆವಾಗ ಮರ ಎಲ್ಲವೂ ಸಾಲ ಕೆಳಗೆ ಬಿತ್ತು. ಆಮೇಲೆ ನೋಡ್ತೇನೆ, ಒಂದೊಂದು ಮರದು 2 ಹಣ್ಣು ತಕೊಂಡ, ಒಂದೊಂದು ತಿಂದ, ಮತ್ತು ಉಳಿದಿದ್ದನ್ನ ಕಟ್ಟಿಕೊಂಡು ಹೋಗುವುದಕ್ಕೆ ಪ್ರಾರಂಭ ಮಾಡ್ದ. ಅಷ್ಟೊತ್ತಿಗೆ ನನ್ನ ಪ್ರವೇಶ ಆಯ್ತು. ಏನಪ್ಪ ಬಾಲ, ಇದು ಸರಿ ಅಂತ ಕೇಳಿದೆ. ಕೇಳತಕ್ಕಂತಹ ವಿಷಯದಲ್ಲಿ ಅವನು ಹೇಳಿದ ಗೊತ್ತಾ?
ಹೇಳು ಹೇಳು. ನನಗೆ ನಮ್ಮವ್ರ ಬಂಡವಾಳ ಎಷ್ಟು ಉಂಟು ಗೊತ್ತುಂಟು. ಅವ್ರ ಬಂಡವಾಳ ಮುಗಿತು ಕಾಲಿಡ್ತಾರೆ ಗೊತ್ತುಂಟು. ಇದು ಮತ್ತೆ ಮುಂದುವರಿಸಕ್ಕಾಗಲ್ಲ ನನಗೆ. ವಿಷಯ ಬಿಟ್ಟಲ್ಲ ನಾನು ಯಾರು ಕೊಂಡ್ಕೊಂತಿರಲ್ಲ. ಆಮೇಲೆ ನೋಡ್ತೇನೆ ಒಡೆಯ. ನೀನು ಮಾಡಿ ತಡಿಬೇಕಿತ್ತು ಹೋಗಿ. ನಾನು ನೋಡ್ತಿದ್ದೆ, ನೋಡ್ಲಿಕ್ಕೆ ಇಟ್ಟಿದ್ದಾರೆ ನನ್ನ ಅಷ್ಟು ದೂರಿಂದ ಸಾಲಿಲಿಕ್ಕೆ ಇಟ್ಟಿದ್ದ ಪ್ರವೇಶ ಹೇಳಿ ಆಯ್ತಲ್ಲ ನೀನು. ದೂರಿಂದ ಬಂದೆ ನಾನು. ವರ್ಷದೊಳಗೆ ಇಷ್ಟು ನಡೀತಾ ಉಂಟು. ಏನು ಊರಂತೆ ನೀನೇನ? ಇಲ್ಲಪ್ಪ, ನೀನು ಒಂದೇ ನೆಗೆ ತಕ್ಕ ಬರ್ಬಹುದು. ಹೌದೌದು. ಮೊದಲು ಒಂದು 3 ಸಾರಿ ನೆಕ್ಸ್ಟ್ ಆಗಿತ್ತು ನಂದು. ಅದಕ್ಕೆ ಸ್ವಲ್ಪ ಆಯಾಸ ಆಗಿತ್ತಾ, ನಿಧಾನ ಬಂತೆ ನಾನು. ಸರಿ, ಅಲ್ಲಿ ಹೋದೆ. ಹೋದ ಹುಡುಗಿದ್ದಲ್ಲ ಹೋದೆ. ಯಾ ಹುಡುಗ, ಇದು ನಿನ್ನ ಅಪ್ಪ ಮಾಡ್ತೇನಿದು? ಅಯ್ಯೋ ನಿನ್ನ ಯಾರೇ ಹೇಳುದು? ಅದನ್ನು ಹೇಳ್ಕೊ ಮಾಡುದು. ನಂಗೆ ಸಿಟ್ಟು ಬಂತು, ಹಾಗೆ ಆಗುದು. ಸಿಟ್ಟು ಬಂತು. ನೋಡು, ನಮ್ಮಪ್ಪ ನೆಟ್ಟಿ ಬೆಳೆಸಂತ ಉಪವನ ಇದು. ಈಗ ಹಣ್ಣು ಬೆಳೆಸಿದ್ದೇವೆ, ನೀನು ಹಣ್ಣು ತಿಂದೆ. 1-2 ಹಣ್ಣು ತಿಂದು ನನಗೆ ಬೇಸರ ಆಗುವುದಿಲ್ಲ. ಏನ್ ಮಾಡ್ದೆ? ಮರದ ಬುಡಕ್ಕೆ ಬಾಣ ಪ್ರಯೋಗ ಮಾಡಿದ್ಯಾ? ಇದು ಸರ್ವತ ಅಪರಾಧ. ನಮ್ಮ ಯಜಮಾನರಿದ್ದಲ್ಲಿ ಹೇಳ್ತೇನೆ, ಇಲ್ಲ ನೀನು ಮಾಡಿ ತಪ್ಪು ಎನ್ನುವುದಾಗಿ ನನ್ನ ಕಾಲು ಹಿಡಿ, ಆದ ನಂತರ ನಮ್ಮ ಯಜಮಾನರಲ್ಲಿ ಹೇಳ್ತೇನೆ ಅಂದೆ. ಆವಾಗ ತಡ ಮಾಡಲಿಲ್ಲ. ಹುಚ್ಚುಂಟು. ನಿನ್ನ ಕಾಲು ಹಿಡಿದ ಅಭ್ಯಾಸ, ನಿನ್ನ ಕಾಲು ಯಾರು ಹಿಡಿಲಿ ಅಂತ. ಇಲ್ಲಿ ಬಿಡು. ಅದಕ್ಕೆ ನಾನು ಸುಮ್ಮನೆ ನೋಡಿದೆ. ಅವನು 1-2 ಹೇಳ್ಬೇಕಾ? ನಿನ್ನ ಕಾಲು ಅದಕ್ಕೆ ನೀರು ಹಾಕ್ದೆ ಎಷ್ಟು ವರ್ಷ ಆಯ್ತು, ಎಷ್ಟು ತಿಂಗಳಾಯ್ತು, ಹೀಗೆಲ್ಲ ಕೇಳ್ದ. ಅವನಿಗೆ ಗೊತ್ತಾಯ್ತು ಅದು. ನಾನು ಒಂದ್ಸರಿ ಸ್ನಾನ ಮಾಡೋಣ. ಯಾರಿಗೆ ಗೊತ್ತುಂಟು ನಿನ್ ಕೆಲಸದ ಶ್ರದ್ಧೆ ಅಲ್ವಾ? ಸ್ನಾನವೂ ಮಾಡೋದಕ್ಕೆ ಎಷ್ಟು ಪುರ್ಸತ್ತಿದ್ದೆ. ಹಗಲು ರಾತ್ರಿ ಕೆಲಸ ಮಾಡುವ ಕಾರಣಕ್ಕಾಗಿ ಅದಕ್ಕೆ ಸಮಯ ಉಂಟು ಇಲ್ಲೋ ಯಾರಿಗೆ ಗೊತ್ತುಂಟು? ನನಗೆ ಇದೇ ಹೇಳಿದ ತಕ್ಷಣ ಸಿಟ್ಟು ನೆತ್ತಿಗೇರಿದಲ್ವಾ? ನನ್ನ ವಿಷಯ ನಿಮ್ಗೆ ಗೊತ್ತಲ್ಲ? ಗೊತ್ತುಂಟಪ್ಪ. ಪೆಟ್ಟು ಕೈಯ ಎಷ್ಟು ಅಂತ ಕೇಳುವ ಜಾತಿ ಕೇಳಿದ್ಯಾ? ಕೇಳದ ಬಿಡ್ತೇನಾ? ಅಯ್ಯೋಯಪ್ಪ, ಮಾತಾಡ್ತಾ ಮಾತು ನಿಂತು ಹೋಯ್ತು. ಮಾತಿಬ್ಬರದು ನಿಂತು ಹೋಯ್ತು. ಇದು ಪೆಟ್ಟಿಗೆ ಶುರುವಾಯ್ತು. ದೊಡ್ಡದೇ ಸಣ್ಣದ ಅಲ್ಲ, ಎಲ್ಲ ಪೆಟ್ಟಿಗೆ ಹೋಗೋದೇ ಇವತ್ತು. ಪೆಟ್ಟಿಗೆ ಒಂದು ಬಿಟ್ಟು ಇದು ಪೆಟ್ಟು ಮಾರಾಮಾರಿ, ಕೈ ಚಟಾಪಟಿ ಅದು ಶುರುವಾಯ್ತು. ತಡ ಮಾಡ್ಲಿಲ್ಲ. ಕೊಡೆ ನಾನು ಅಂದ. ನಂದು ಕೂಡ ನನ್ನ ಉಪ್ಪನ್ನ ತಿಂದ ಸಾರ್ಥಕ ಆಯಿತು. ಮತ್ತೆ ನಿಮ್ಮನ್ನು ತಿನ್ಕೊಂಡಿದ್ದವ ನಾನು. ಅದಲ್ಲ ನಿಮ್ಮ ನಿಮ್ಮನ್ನು ಅಲ್ಲಿಟ್ಟಿದ್ದ ಅದಲ್ಲ ನಿಮ್ಮ ಅನ್ನ ನನ್ನ ಅನ್ನ ತಿನ್ಕೊಂಡಿದ್ದವ ನಾನು. ಅಯ್ಯಪ್ಪ, ಒಂದು ಕೊಟ್ಟಿದ್ದು ಏನಾದ ಹುಡುಗ ಅಂತ ಮೋಸ ತಿರುಗಿದ. ಆಮೇಲೆ ಅವನು ತಡ ಮಾಡ್ಲಿಲ್ಲ. ಪಟಾಲ ಅಂತ ನನಗೂ ಒಂದು ಕೊಟ್ಟ. ನಾನು ಒಂದು 60 ಬಿಡ. ಅವ 3 ಸುತ್ತು ಹಾಕಿದ ನಿನ್ ಪೆಟ್ಟಿಗೆ. ನೀನು ಅಚಲ ಎಲ್ಲ ಅಳಿದ್ದು ಸುಳ್ಳು. ಯಾರು? ನಾನು ಎಷ್ಟು ಸುತ್ತು ಹಾಕಬಲ್ಲೆ ಅವ್ನು ತೋರಿಸುವುದಕ್ಕೆ. ಒಂದು ಬಿಟ್ಟ 60 ಸುತ್ತು ಹೊಡೆದ. 60 ವಿನೋದ ಕೊಡು ಅಂತ ಸಂತೋಷ ಆಗಿ ಮತ್ತೊಂದು ಬಿಟ್ಟ. ಹೀಗ್ ಮಾಡಿದ್ಕೊಂಡ ಅವ ಒಂದು ಬಿಟ್ಟ. 90 ಸುತ್ತಿರದೆ. ಮೊದಲು ಸೇರ್ಸು ಅಥವಾ ಹೊಸ್ತು ಇದು ಪ್ರತ್ಯೇಕ. 60 ಬೇರೆ, 90 ಬೇರೆ. ಹೌದೌದು. ಮತ್ತೊಂದು ಕೊಟ್ಟ, ನಾನು ಬಿಡ್ಲಿಲ್ಲ. ಅವನು ಒಂದು ಕೊಟ್ಟ. 180 ಇದ್ದೆ ನಾನು. ಅದೇನು ವ್ಯತ್ಯಾಸ ಆಗುದು ಯಾಕೆ? 60, 90 ಹಾಗೆ 70 ಆಗಲಿಲ್ಲ, 80 ಆಗಲಿಲ್ಲ, 110 ಆಗುದಿಲ್ಲ, 130 ಆಗುದಿಲ್ಲ, 150. ಹೌದ, 180 ಆಗುದಿಲ್ಲ. ಎಟ್ಟಿನ ಲಯ ಕಂಡು ಹಿಡ್ಕೊಂಡಿದ್ದಾನೆ. ಹಾಗೆ 180ಕ್ಕೆ ಮುಕ್ತಾಯ ಆಯ್ತು. ನಾನು ಲಯ ಕಂಡು ಹಿಡಿದೆ ಈಗ. 180ಕ್ಕೆ ಮುಕ್ತಾಯ ಆಯ್ತು. ಮುಕ್ತಾಯ ಆಗುದೇ ಅದನ್ನು ನೀನೇ ಮುಕ್ತಿ ಆಗ್ತೀಯ. ಏನ್ ಮಾಡುವ? ನನ್ನ ಕೈ ಹಿಡಿದು ಗನ 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 ತಿರ್ಸ. ಅಲ್ಲೇ ಬಿದ್ದೆ ನಾನು. ಬಿದ್ದವ ನಾನು. ಅಲ್ಲಿಯೂ ಆವೇಶ ಬಿಡಬಾರದು. ಬಿಡ್ಲಿಕ್ಕಿಲ್ಲ. ನನ್ನ ಜನ ನೀನು. ಹೌದು. ಏನಾದ್ರೂ ಮಾಡಿ ಪ್ರತಿಭಟನೆ ಮಾಡಬೇಕೆಂಬ ಕಾರಣಕ್ಕಾಗಿ ಆ ಕಡೆ ಈ ಕಡೆ ನೋಡಿದ್ ಏನೂ ಸಿಗ್ಲಿಲ್ಲ. ಅಲ್ಲೇ ಮಂಡ್ರಾಸಿತ್ತು ಧೂಳು. ಅದೇ ಬಾಯಿ ಹಾಕೊಂಡೆ. ಹೀಗೆ ಕಚ್ಚ 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 ಜಾಗದವನು ಮುಖದ ಮೇಲೆ ಮುಗಿಬೇಕೆಂಬ ಕಾರಣ ಕಚ್ಚ 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 ಜಾಗಿದ್ದೆ. ಜಾಗಿದ್ದೆ ಇದ್ದೆ. ಒಪ್ಪು ವಾಸ್ತಿ ಜಗದಾಯ್ತು.
ಆಯ್ತಾ ಉಗುಳಿ ಅಲ್ಲ ಉಗುಳುದಲ್ಲ ಏನು ಉಗಿಬೇಕು ನುಂಗ್ಬಿಟ್ಟೆ ಬಹುಶಃ. ಉಗುಳ್ಬೇಕು ಇನ್ನಷ್ಟರಲ್ಲಿ ಮುಷ್ಟಿ ಕಟ್ಟು ಒಂದು ಕುತ್ತಿಗೆ ಮೇಲೆ ಬಿಟ್ಟ ಹಾ. ಎದ್ದಿದ್ದೆಲ್ಲ ಹೊಟ್ಟೆ ಒಳಗೆ ಮಾಡ ಸರಿ ಆಯ್ತು. ನಾವು ಅದಕ್ಕಾಗಿ ದೂರ ನಿಂತಿದ್ದೆ. ನನ್ ಕದೇ ಬೇಸರ ಯಾಕಂದ್ರೆ ನೀವು ಮಾತಾಡಿದಾಗೆ ಮಾತು ಬರ್ತಾವ. ಓದುತ್ತಿದ್ದ ಬಾಯಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದಲ್ಲ ನಂಗೆ ಬೇಸರ ಆಗ್ತಾವ. ಅದೇನು ಮಾಡ್ಲಿಕ್ಕೂ ಬರುವುದಿಲ್ಲ. ಒಡೆಯೋ ಹುಡುಗ ಎಷ್ಟೇ ಆದ್ರೂ ಕೇಳುವುದಿಲ್ಲ. ನಾನು ಅಷ್ಟೂ ಮರ ಕೇಳುತ್ತೇನೆ. ಹೋಗಿ ನಿನ್ನ ಅಪ್ಪನಿಂದಲೂ ಹೋಗಿ ಹೇಳು ಅಂತ ಹೇಳಿದ್ದಾನೆ. ಹಾಗೆ ಚಂದ್ರನ ಗೆಳೆಯ ಚಂದ್ರ ನುಡಿಯನ್ನು ಕೇಳಿಕೊಂಡು ನುಡಿಯನ್ನು ಹೊರತದ ಪ್ರಳಯ ಕಾಲ ಹರನಂದೆಂಬ ಕ್ಷಣದಿ ಒಳ್ಳೆ ಇದ್ದಾನೆ. ಯಾರೆಲ್ಲವೋ ಬೆಸರ್ಯಾನೋ ಯಾರೆಲ್ಲವೋ ಬೆಸರ್ಯಾನೋ ಓ ಯಾವುದು ಯಾರ ಕುಮಾರ ಓ ಯಾವುದು ಯಾರ ಕುಮಾರ ಯಾರು 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 ನಮ್ಮ ವನ ಪ್ರವೇಶ ಮಾಡಿ ಹಾಳು ಮಾಡಿದ ಹುಡುಗ ನೀನೇ ಅಲ್ವಾ? ಹೆಸರೇನು? ಊರ್ಯಾವುದು? ಅಪ್ಪ ಅಮ್ಮ ಯಾರು? ಯಾಕಾಗಿ ಬಂದೆ? ಉಸುರು ಯಾರು ಯಾರು ನೀನು ಎಲ್ಲ ಕೇಳಬೇಕು ಯಾರು ನಾನಾದರೇನು? ನನ್ನ ಪರಿಚಯವನ್ನು ನಿನ್ನಲ್ಲಿ ಹೇಳುವಂತ ಯಾವ ಅನಿವಾರ್ಯತೆಯೂ ನನಗಿಲ್ಲ. ಹಾ. ಏಯ್ ಏನು? ಹೀಗೆ ಮುಂದೆ ಸಾಗಿ ನೀನು ಬರ್ತಿ ಅಂತಾದ್ರೆ ನಿನ್ನನ್ನ ಯಮನಾಲಯಕ್ಕೆ ಬಿಟ್ಕೋ. ಕೇಳುವರೆ ಕಾರಣ ಏನು ಸಂಬಂಧ ಬೆಳೆಸಬೇಕು ಅಂತಲ್ಲ. ಅದ್ಯಾಕೆ? ಹೀಗೆ ಕೇಳುವರೆ ಕಾರಣ ಇದೆ. ಏನು? ಹೊಸಮಗಿಗೆ ನೋಡಲು ಎಲ್ಲ ಎಸುಗೆಯ ತಾಳುವೆ ಎಂದೋ ನೋಡಲು ಹಸು ಮಗನಾಗಿಗೆ ಹಸು ಮಗನಾಗಿಗೆ ಹಸು ಮಗನಾಗಿಗೆ ನೋಡಲು ಹಸು ಮಗನಾಗಿಗೆ ನೋಡಲು 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 ಎನ್ನ ಸುಗೆಯ ಕಾಣುವೆ ಇನ್ನೆಂದು ಎನ್ನ ಸುಗೆಯ ಕಾಣುವೆ ಇನ್ನೆಂದು ಹಸು ಮಗನಾಗಿಗೆ ಹಸು ಮಗನಾಗಿಗೆ ಹಸು ಮಗನಾಗಿಗೆ ನೋಡಲು ಹಸು ಮಗನಾಗಿಗೆ ನೋಡಲು ಹಸು ಮಗನಾಗಿಗೆ ನೋಡಲು ಎನ್ನ ಸುಗೆಯ ತಾಳುವೆ ಎನ್ನ ಸುಗೆಯ ತಾಳುವೆ ಇನ್ನೆಂದು ಇನ್ನೆಂದು ಇನ್ನೆಂದೋ ಹೇಳಿ ಕಾರಣ ಇದೆ. ಏನು ಕಾರಣ? ನೋಡಿದ್ರೆ ಹಾ. ಹಾಲುಗಲ್ಲದ ಹಸುಳೆ. ಓಹೋ. ಹಾ, ಹಾ. ನಿನಗೆ ನೀನು ಬೆಳೆದಿದ್ದೆ ಅಂತ ಅನ್ಸಿರ್ಬಹುದು. ಹೌದು. ನಮ್ಮ ಸಮ್ಮುಖದಲ್ಲಿ ಹಾ. ಮಗು
ಆ ಕಾರಣಕ್ಕೆ ಬೇಕಾಗಿ ನಿನ್ನಲ್ಲಿ ಕೇಳುವುದು ಏನು? ಹಸು ಮಗುವಾದಂತ ನೀನು ನಾನು ಪರಿಚಯವನ್ನು ಹೇಳಿ ಹಾ ನನ್ನನ್ನು ಒಪ್ಪಿ ಹಾ ಮಾಡಿದ್ದು ತಪ್ಪಾಯಿತು ಅಂತ ಹೇಳಿದ್ರೆ ಹಾಗೇ ಕಳಿ ಕೊಡ್ತೇನೆ. ಓಹೋ ಅದಲ್ಲ ಉದ್ಧಟನಾಗಿ ಮುಂದುವರಿದೆ ಅಂತಾದ್ರೆ ಆದ್ರೆ ಎನ್ನಾರ್ತು ಗಾಯ ತಾಳುವೆ ಇನ್ನೆಂತೂ. ಹಾಗಾಗಿ ಬೇಡ, ಏನು ಸಾಯ್ಬೇಡ, ಹೇಳು ಮಗು ಪರಿಚಯ ಹೇಳು. ಕೂಗಿ ಕೂಗಬೇಕು ಸುಮ್ಮನೆ ನಿನ್ನ ಸ್ವರವನ್ನ ತೆಗೆದು ಅಪ್ಪರಿಸಿ ಕೂಗಿ ಪೊಪ್ಪೆ ಇಟ್ಟು ಸ್ವರ ಇರುವುದೇ ಹೀಗೆ. ಓಹೋ ಇರುವುದೇ ಕೂಗಿದ್ದಲ್ಲ ಇದು, ಇರುವುದೇ ಏಯ್ ಏನು ಆ ರೀತಿಯಾಗಿ ನನ್ನನ್ನು ಹೆದರಿಸಿ ಇಲ್ಲಿಂದ ನನ್ನನ್ನು ಕಳುಹಿಸುವ ಉಪಾಯವನ್ನು ಮಾಡ್ತಾ ಇದ್ದೀಯಾ? ಏಯ್ ಏನು ನನ್ನ ದಾರಿಗೆ ಅಡ್ಡ ಬರುವುದನ್ನ ಬಿಟ್ಟು ಅತ್ತ ಹೋಗು. ಅತ್ತ ಹೋಗಿದ್ದರೆ ಹೋಗಲು ಅತ್ತ ಹೋಗಿದ್ದರೆ ಹೋಗಲು ಮತ್ತಿಲ್ಲಿಗೆ ಬಂದುದಿಲ್ಲ ಮತ್ತಿಲ್ಲಿಗೆ ಬಂದುದಿಲ್ಲ ಅತ್ತ ಹೋಗು. ಹೇಳಲಿಕ್ಕೆ ಬಂದವ ನಾನಾ ನೀನು? ನಾನಿಲ್ಲೇ ಇದ್ದವ, ಓಹೋ ನೀನು ಬಂದವ. ಸಾಯಬೇಡ, ನೀ ಅತ್ತ ಹೋಗು. ಕೂತನಗುವುದಲ್ಲ ಕೂತನಗುವುದಲ್ಲ ಅರಿತು ನೋಡು ದೈತ್ಯ ಅರಿತು ನೋಡು ದೈತ್ಯ ನಿನ್ನ ನಡವಳಿಕೆಯಿಂದ ನಿನ್ನ ಮಾತುಗಳಿಂದ ಹಾ. ನೀ ನಡೆಸುವ ವ್ಯವಹಾರದಿಂದ ಏನು ನೀನೇನೆಂಬುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡ ನಾನು. ಹೇಳು. ಏಯ್ ನನ್ನಲ್ಲಿ ಧೂರ್ತತನವನ್ನು ಕಾಣುವುದಕ್ಕೆ ಸಾಧ್ಯವಾದೀತ? ಹ್ಮ್. ನನ್ನ ವ್ಯವಹಾರ ಹಾಗಾದೀತ? ಆದದ್ದು ನಿನ್ನದ್ದು. ನನ್ನದು ಒಬ್ಬ ಧೂರ್ತ ನಾನು ಅನುಮಾನವೇ ಇಲ್ಲ. ದಾರಿಯಲ್ಲಿ ಹೋಗುವಂತ ದಾರಿ ಹೋಕರನ್ನು ತಡೆದು ನಿಲ್ಲಿಸಿ ಅವರು ಧರಿಸಿ ಬಂದಿರುವಂತ ಆಭರಣವನ್ನ ದೋಚುವ ಕಳ್ಳ ಕಳ್ಳ ದೊಡ್ಡ ಕಳ್ಳ. ಕಲ್ಲನೇನೋ ಕಳ್ಳನೇನೋ 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 ಹೋಗರೆ ಕಳ್ಳನೇನೋ 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 ಹೋಗರೆ ಒಳ್ಳಿದಾಗಿದೆ ಮಾಧೋ ಒಳ್ಳಿದಾಗಿದೆ ಮಾಧೋ ಮಾಧೋ ಬಳ್ಳುಗಾಗೆ ಗಳಿಗೆ ಬಳ್ಳು ಕಾಗೆ ಗಳಿಗೆ ಗುರಿಯಾದೇಲೋ
ಹೋಗಾದರೆ ಒಳ್ಳೆದಾಗಿದೆ ಈ ಮಾತು ಬಳ್ಳುಗಾಗಿ ಗಳಿಗೆ ಗುರಿಯಾದ ಲೋಕಂಗ ನಾನು ಕಳ್ಳನೇ ಅಲ್ಲ. ಮತ್ಯಾರು ನನಗದೆಲ್ಲ ಬೇಕಾ? ಬೇಡವಾ? ಆಭರಣ, ಹಾ. ಬಂಗಾರ, ಹ್ಮ್. ಮತ್ತೊಬ್ಬರಿಗೆ ಕಡ ಕೊಟ್ಟೆನು ನಾನು. ಓಹೋ. ಆಳುವ ಅಧಿಕಾರಿ ನಾನು. ಹ್ಮ್. ಕಳ್ಳನಾಗಲಿಕ್ಕುಂಟ. ಗೊತ್ತದ್ದೆಷ್ಟು ಮಾಡಿದ್ದೇವನು ಯಾರಿಗೆ ಗೊತ್ತು? ಅದು ನಿಮ್ಮ ಮನುಷ್ಯನಿಗೆ ಇರುವುದು. ಹಾ ಹಾ ನಮ್ದೆಲ್ಲ ಬೇಕು ಕಂಡ್ರೆ ಕೊಲ್ಲುದಲ್ಲ, ಹಾ. ಕೊಲ್ಲುದು. ಅಂದು ಮತ್ತೊಂದು ತಲೆಗಡುಕ ನೀವು. ನೀ ಹೇಗೂ ತಿಳ್ಕೊ. ಹಾ. ಅಂದ್ರೆ ಬೇಕು ಅಂದ್ರೆ ಹಾಗೆ ಮಾಡ್ತೇವೆ ಅಂತ ಹೇಳಿದ್ ನಾನು. ಹಾಗೆ ಹಾಗೆ. ಈಗ ಯಾರೂ ಕಾಣದ ಹಾಗೆ ಹ್ಮ್. ಕಳ್ಳತನ ಮಾಡುದು ಯಾರು? ಯಾರು? ಮನುಷ್ಯರು. ಓಹೋ. ನಾವಲ್ಲ. ಹಾ 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 4 ಜನ ನೋಡ್ತಾ ಇರುವ ತಗೊಂಡು ಬರ್ಬೋದು. ಹಾ ಹಾ. ಅದು ಕಳ್ಳತನ ಆಗುದಿಲ್ಲ. ಆಗುದಿಲ್ಲ ಆಗುದಿಲ್ಲ. ಅದನ್ನ ದರೋಡೆ ಅಂತ ಕರಿತೇವೆ ನಾವು. ಹಾ ಹಾ ಅದು ಮಾಡುವುದು. ಅದು ನಾವು ಮಾಡ್ತೇವೆ. ದರೋಡೆ ಹಾಕುವರು. ಆದ್ರೆ ನಮ್ಮ ಜಾತಿಗೆ ಅಭ್ಯಾಸ ಇದ್ದರು ಇದ್ರು. ನನಗಂತೂ ಖಂಡಿತ ಇಲ್ಲವೇ ಇಲ್ಲ. ಹಾ ಹಾ. ಏಯ್, ಏಯ್. ಕಳ್ಳ ಅಲ್ಲ. ಹಾ. ನೀನು ಹೀಗೆ ಮುಂದುವರಿದ್ರೆ ಹ್ಮ್. ನಿನ್ನನ್ನು ಹೊಡೆದು ಬಡಿತೇನೆ. ಹ್ಮ್. ಆಮೇಲೆ ಹ್ಮ್. ನಿನ್ನ ಹೆಣ ಹ್ಮ್. ಪೊಳ್ಳು ಕಾಗೆಗಳಿಗೆ ಹ್ಮ್. ಆಹಾರ ಆಗ್ತದೆ. ಹೋಗು. ಗುರಿಯು ನಾನು ನೀನು ಗುರಿಯು ನಾನು ನೀನು ತಿಳಿಯು ದುರ್ಗ ಬಳ್ಳು ಕಾಗೆಗಳಿಗೆ ಏನು? ಒಳ್ಳು ಕಾಗೆಗಳಿಗೆ ನನ್ನನ್ನು ಗುರಿಯಾಗಿಸ್ತೀಯ. ಹೌದು. ಗುರಿಯು ನಾನು ನೀನು ದೂರದಲ್ಲಿ ತೋರಿಸ್ತೇನೆ. ಹಾಗಾದ್ರೆ ಯುದ್ಧವೇ. ಅನುಮಾನವೇ ಇಲ್ಲ. ಏನು ಮಾಡ್ಲಿಕ್ಕೆ ಬರ್ತದೆ? ಹಾ. ನೀನು ಇಲ್ಲೇ ಸಾಯಿ ಯೋಗ ಉಂಟು ಅಂತಾರೆ. ಆದ್ರೆ ತಪ್ಪಿಸ್ಲಿಕ್ಕೆ ನಾನು ಯಾರೋ? ಹಾ. ಪಾಪ